ಹಳ್ಳ ಹಿಡಿದಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾತೃವಂದನಾ ಯೋಜನೆ ಫಲಾನುಭವಿಗಳಿಗೆ ಹಣ ಸಿಗ್ತಾ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ 6.7 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಸರ್ಕಾರಿ ಯೋಜನೆಗಳು ಎಷ್ಟೊಂದರ ಮಟ್ಟಿಗೆ ತಲುಪ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಕೇಂದ್ರ ಸರ್ಕಾರದ ಯೋಜನೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಫಲಾನುಭವಿಗಳಿಗೆ ಹಣ ಸಿಗಬೇಕಾಗಿತ್ತಲ್ಲ, ಸಿಕ್ಕಿಲ್ಲ. 6.57 ಕೋಟಿ. 2017ರಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 23,556 ಮಹಿಳೆಯರು ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಪೈಕಿ 5,075 ಫಲಾನುಭವಿಗಳಿಗೆ 6.57 ಕೋಟಿ ರೂಪಾಯಿ ಬಾಕಿ ಇದೆ. 2022ರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆದಾಗಿನಿಂದ ಈ ಸಮಸ್ಯೆ ಆಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾತೃವಂದನಾ ಯೋಜನೆ. ಈ ಒಂದು ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದೆ. 7 ಲಕ್ಷ ರೂಪಾಯಿ ಇಲ್ಲಿ ಕೇಂದ್ರ ಸರ್ಕಾರ ಅಂತ ಬರಬೇಕಂತ ಹಣ ಇಲ್ಲಿ ಅಂತಂದರೆ ಬಾಣಂತಿಯರ ಕೈ ಸೇರಿಲ್ಲ. ಸರ್ಕಾರದಲ್ಲಿ ಮನವಿ ಮಾಡ್ತಿರೋದು ಇಷ್ಟೇ ಇಲ್ಲಿ ಅಂದರೆ ಬಾಣಂತಿಯರು ನಮಗೆ ಹಣ ಕೊಡಿ, ನಮ್ಮನ್ನು ಬದುಕಿಸಿ ಅಂತೇಳಿ. ಈ ಸಂಪುಟಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಮಹಿಳೆಯರು ನಾನು ಮಾತಾಡ್ತೀನಿ. ಮೇಡಮ್, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾತೃವಂದನಾ ಯೋಜನೆ, ಈ ಯೋಜನೆ ಏನಾಗಿದೆ ಮೇಡಮ್ ಧಾರವಾಡ ಜಿಲ್ಲೆಯಲ್ಲಿ? ನೋಡಿ ಸರ್, ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಆಡಳಿತಾರೂಢ ಬಿಜೆಪಿ ಸರ್ಕಾರ ಏನಿದೆ ಅಲ್ಲ, ಯೋಜನೆಗಳನ್ನು ಮಹತ್ವಾಕಾಂಕ್ಷಿ ಯೋಜನೆಗಳನ್ನೇನೋ ತರ್ತೈತಿ. ಅದೆಲ್ಲ ಅಡ್ವರ್ಟೈಸಿಂಗ್ ಕಂಪನಿಗಳು ಮಾಡುವಂಥ ಅಡ್ವರ್ಟೈಸಿಂಗ್ ಮಾತ್ರ ಸೀಮಿತ ಆದಂಗಾಗಿದೆ. ಅದು ಕೇವಲ ಪ್ರಚಾರಕ್ಕೋಸ್ಕರ ಮಾತ್ರ ಇವರು ಇದನ್ನು ಮಾತೃವಂದನಾ ಯೋಜನೆ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಇದನ್ನೆಲ್ಲ ದೊಡ್ಡದಾಗಿ ಡಿಪೆಕ್ಟ್ ಮಾಡ್ತಾರೆ, ಬಿಂಬಿಸ್ತಾರೆ, ದೊಡ್ಡದಾಗಿ ಬಿಂಬಿಸ್ತಾರೆ. ಓಟನ್ನು ತಗೊಂಡು ಯಾವಾಗ ಅದನ್ನು ಕಾರ್ಯಗತ ಮಾಡಬೇಕಾಗಿ ಬಂದಿರ್ತಿತ್ತಲ್ಲ, ಆವಾಗ ಇವ್ರ ಅದು ಅನುಷ್ಠಾನ ನೋಡಿದ್ರೆ ಅದರದ್ದು ಪರ್ಸೆಂಟೇಜಸ್ ಝೀರೋ ಅನ್ಬೋದು. ಯಾಕಂದ್ರೆ ನೀವು ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮವನ್ನು ತಾವೆಲ್ಲರೂ ಎಲ್ಲ ಗಲ್ಲಿಯೊಳಗೆ ಎಲ್ಲ ಕಡೆ ಟಿವಿನಾಗೆಲ್ಲ ನೋಡಿರಿ. ಆದರೆ ಅದು ಅನುಷ್ಠಾನಕ್ಕೆ ಬಂದಾಗ ಅದ್ರದ್ದು ಪರ್ಸೆಂಟೇಜ್ ನೋಡಿದ್ರೆ ಝೀರೋ. ಸುಮಾರು 8,000 ಕೋಟಿ ರೂಪಾಯಿದು ಅಡ್ವರ್ಟೈಸಿಗೆ ಖರ್ಚು ಮಾಡಿದ್ರೆ ಹೊರತಾಗಿ ಫಲಾನುಭವಿಗಳನ್ನ ಕಂಪೇರ್ ಮಾಡಿದರೆ ಬಹಳಷ್ಟು ಝೀರೋ. ಅದ್ರ ಪ್ರಕಾರ ಇನ್ನೂ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇವ್ರದ್ದು ಮಾತೃವಂದನಾ ಯೋಜನೆ. ಮಾತೃವಂದನಾ ಯೋಜನೆಯಲ್ಲಿ ಏನಾಗ್ತಿತ್ತು, ಒಂದನೇ ಹೆರಿಗೆಗೆ 2 ತಿಂಗಳ ಬಿಟ್ಟು 5,000 ರೂಪಾಯಿ ಬರ್ತಿತ್ತು. ಮತ್ತು ಸಪೋಸ್ 2ನೇ ಪ್ರಸವವಾದಾಗ ಅಂದ್ರೆ ಹೆಣ್ಣು ಮಗು 2ನೇ ಪ್ರಸವ, ಅದು ಹೆಣ್ಣು ಮಗು ಆಗಿತ್ತಂದ್ರೆ 3 ತಿಂಗಳ ಬಿಟ್ಟು 6,000 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗ್ತಿತ್ತು. ಯಾವ ಮಹಿಳೆಯದ ಹೆರಿಗೆ ಆಗಿದೆಯಲ್ಲ, ಈ ಮಹಿಳೆಯರು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂಥ ಮಹಿಳೆಯರಾಗಿರ್ತಿದ್ರು. ಕೂಲಿ ನಾಲಿ ಮಾಡುವಂಥವ್ರು, ಅನ್ಆರ್ಗನೈಸ್ಡ್ ವುಮೆನ್ಸ್ ಅಂತ ನಾವು ಹೇಳ್ಬೋದು. ಬಹಳ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಂಥ ಮಹಿಳೆಯರು ಈ ಯೋಜನೆಯನ್ನು ಲಾಭವನ್ನು ಪಡ್ಕೋತಿದ್ರು. ಆದ್ರೆ ಅವರೆಲ್ಲ ಯೋಜನೆನ ಇವರು ಗೌರ್ಮೆಂಟ್ ಬರುವಾಗ ವೋಟ್ ಮಾಡುವಾಗ ಅವರೆಲ್ಲ ಇದೊಂದು ಆಸೆ ಇಟ್ಕೊಂಡು ವೋಟ್ ಮಾಡಿದ್ರು BJP ಸರ್ಕಾರಕ್ಕೆ. ನಮ್ದೆಲ್ಲ ಮುಂದೆ ಇಂಥವೆಲ್ಲ ಸಮಸ್ಯೆಗೆ ಈ BJP ಕೇಂದ್ರ ಸರ್ಕಾರ ನಮಗದು ಹೆಲ್ಪ್ ಆಗ್ತೈತಿ, ಇದರಿಂದ ನಮಗೆ ಸಹಾಯ ಆಗ್ತೈತಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅವಕ್ಕೆ ವೋಟ್ ಹಾಕಿದಾಗ ವೋಟ್ ತಗೊಂಡು ಗೆದ್ಕೊಂಡು ಬಂದ ಮೇಲೆ ಈಗ ಸರಿಸುಮಾರು 1 ವರ್ಷದಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇದ್ರ ಸಂಬಂಧಪಟ್ಟಂಗೆ 1 ರೂಪಾಯಿ ಬಿಡುಗಡೆನೂ ಆಗಿಲ್ಲ. ಇಲ್ಲಿ ಸುಮಾರು 6,57,00,000 ರೂಪಾಯಿ ಈ ಯೋಜನೆಗೆ ಬರಬೇಕಾದಂಥ, ನಮ್ಮ ಜಿಲ್ಲೆಗೆ ಬರಬೇಕಾದಂಥ ಹಣ ಒಂದು ಬಿಡಿಗಾಸು ಯಾವುದೇ ಮಹಿಳೆ ಅಕೌಂಟಿಗೆ ಬಂದಿಲ್ಲ. ಸರ್, ಇದು ಟೋಟಲ್ ಫೇಲಿಯರ್ ಅಂತ ಹೇಳೋದು. ಯಾಕಂದ್ರೆ ಇವರು ಮಾಡುವಾಗ ಆಚಾರ, ಹೇಳುವುದು ಆಚಾರ, ಮಾಡುವುದು ಅನಾಚಾರ ಅಂತಲ್ಲ. ಇದಕ್ಕೆ ಕರೆಕ್ಟಾಗಿ ಸೂಟ್ ಆಕೈತಿ. ಇಲ್ಲಿ BJPಯ ಸಂಸದರು ಒಂದು ಸಣ್ಣ ಪ್ರೋಗ್ರಾಮಿಗೂ ದೊಡ್ಡದಾಗಿ ಬ್ಯಾನರ್ ಹಾಕೊಂಡು ಮಾಡ್ತಾರೆ. ಆದರೆ ಇಂಥ ದೊಡ್ಡ ಯೋಜನೆಗಳು ಹಳ್ಳ ಹಿಡಾಗತ್ತಾವು, ಅದಕ್ಕೆ ಯಾರು ಕೇಳೋರ ಗತಿ ಇಲ್ಲ. ಇಂಥ ಯೋಜನೆಗಳ ಬಗ್ಗೆ ಗಮನ ಹರಿಸ್ಬೇಕು. ಅವರು ಕೇವಲ ಪ್ರಚಾರ ಗೀಳಿಗೆ ಮಾತ್ರ ಒಳಗಾಗಬಾರ್ದು, ನಿಜವಾದ ಬಡವರಿಗೆ ನೋಡ್ಬೇಕು ಅದನ್ನು ಅಂತಂದು ಹೇಳಿ ನಾನು ಅವ್ರಿಗೆ ಆಕ್ರಯ ಪಡಿಸ್ತೇನೆ. ಆದಷ್ಟು ಬೇಗನೆ ಇದನ್ನು ತರಲಿ ಅಂತಂದು, ಜಾರಿಗೆ ತರಲಿ ಅಂತಂದು ಹೇಳಿ ಕೇಳ್ತೀನಿ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ತಕ್ಷಣವೇ. ಇಲ್ಲಿ ಅಂದರೆ ಬರೋಬ್ಬರಿ 6,57,00,000 ರೂಪಾಯಿ ಇಲ್ಲಂದರೆ ಮಾತೃವಂದನಾ ಯೋಜನೆಯಲ್ಲಿ ಹಣ ಬಾಕಿ ಇದೆ. ಈ ಹಣವನ್ನು ಆಯಾ ಬಾಣಂತಿಯರ ಖಾತೆಗೆ ಜಮಾ ಮಾಡಿ ಆ ಬಾಣಂತಿಯರ ಬೆನ್ನಿಗೆ ನಿಲ್ಲಬೇಕು ಅನ್ನೋದು ಧಾರವಾಡ ಜಿಲ್ಲೆಯ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.